ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಏನು ನೋಡಿದ್ವಿ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂದ್ರೇನು, ಬೀಜಪದ ಅಂದ್ರೇನು, ಸಮೀಕರಣ ಅಂದ್ರೇನು ಅಂತ ಎಲ್ಲ ನೋಡಿದ್ವಿ. ಮತ್ತು ಒಂದು ಚರಾಕ್ಷರ ಇರುವಂತಹ ಸಮೀಕರಣವನ್ನು ನಾವು ಯಾವ ಟೈಪ್ ಬಿಡಿಸೋದಂತಾನು ನೋಡಿದ್ವಿ. ಈಗ ನಾವು ಎರಡೂ ಕಡೆ ಚರಾಕ್ಷರ ಇರುವಂತಹ ಸಮೀಕರಣವನ್ನು ಬಿಡಿಸೋ ಒಂದು ವಿಧಾನವನ್ನು ನೋಡೋಣ್ರಿ. ಈಗ ಉದಾಹರಣೆ ಒಂದು, ಈ ಉದಾಹರಣೆ ಒಂದು, ಬಿಡಿಸಿರಿ 2x - 3 = x + 2. ಇಲ್ಲಿ ಎರಡೂ ಕಡೆಯೂ ಸಮೀಕರಣ ಎಂದು ಚರಾಕ್ಷರ ಅದವು. ಈ ಚರಾಕ್ಷರಗಳನ್ನು ಯಾವ ಟೈಪ್ ಬಿಡಿಸ್ಬೇಕು ಅಂತ ನೋಡೋಣ. ಮೊದಲು ಈಗ ನಾವು ಇದನ್ನ ಏನು ಮಾಡ್ಬೇಕಂದ್ರೆ ಸಿಂಪಲ್ ಫಾರ್ಮ್ನೇ ಬರ್ಕೋಬೇಕು. ಅಂದರೆ ಈಗ 2x - 3 = x + 2 ಇದು ಈಕ್ವೇಷನ್ ಐತಿ. ಈ ಈಕ್ವೇಷನ್ನ ನಾವು ಹೆಂಗೆ ಬರ್ಕೋಬೋದು ಅಂದರೆ, ಈಗ ಈ 3 ಐತಲ್ಲ, 3ನ ನಾವು ಈ ಕಡೆ ಕಳಿಸ್ಬಿಡ್ಬೇಕು. ಅವಾಗ ಏನಾಗತ್ತೆ, ಇಲ್ಲಿ 2x = x + 2, ಇದು -3 ಇದ್ದಿದ್ದು ಈ ಕಡೆ ಬಂದರೆ ಏನಾಗತ್ತೆ, +3 ಆಗತ್ತೆ. ಹೌದಾ? ಆಮೇಲೆ ಈಗ ಎರಡೂ ಕಡೆಯಿಂದ ನಾವು ಎಕ್ಸ್ ಕಳಿತೀವಿ. ಎರಡೂ ಕಡೆಯಿಂದ ಎಕ್ಸ್ ಕಳೆದ್ರೆ ಈ ಈಕ್ವೇಷನ್ಗೆ ಯಾವುದೇ ಒಂದು ತೊಂದರೆ ಆಗಂಗಿಲ್ಲ ಮತ್ತು ಸೇಮ್ ವ್ಯಾಲ್ಯೂನೇ ಇರ್ತದೆ. ಈ ಕಡೆಗೂ ಎಕ್ಸ್, ಈ ಕಡೆ ಎಕ್ಸ್ ಕಳೆದ್ರೆ ಏನಾಗತ್ತೆ, ಮತ್ತು ಈ ಮೇಲೆ ಇರೋ ಅಂಕಿಗಳನ್ನು ನಮಗೆ ಬರ್ತವೆ. ಆ ವ್ಯಾಲ್ಯೂ ಒಳಗೆ ಏನು ಚೇಂಜ್ ಆಗಲ್ಲ. ಹಾಗಾಗಿ ನಾವು ಏನು ಮಾಡ್ತೀವಿ, ಎರಡೂ ಕಡೆ ಎಕ್ಸ್ನ ಕಳಿತೀವಿ. ಇಲ್ಲೇ ಏನಾಗುತ್ತೆ ಅಂದ್ರೆ 2x - x = x + 5 - x. ಇಲ್ಲಿ 5 ಹೆಂಗೆ ಬಂತಂದ್ರೆ, ಇಲ್ಲಿ 2 + 3 ಏನಾಗತ್ತೆ 5. ಹಾಗಾಗಿ 5 ಬಂದೈತಿ. ಇಲ್ಲಿ -xನ ಕಳೆದ ನಾವು ಎರಡೂ ಕಡೆ. ಇಲ್ಲಿ 2x ಒಳಗೆ 1x ಹೋದ್ರೆ ಇಲ್ಲೇ x ಉಳಿತೈತಿ. ಈ x ಕ್ಯಾನ್ಸಲ್ ಆಗತ್ತೆ. x = 5. x = 5 ಬಂತು. ಇದು x = 5 ಅನ್ನೋದೇನು ಈ ಸಮೀಕರಣದ ಒಂದು ಪರಿಹಾರ ಆಕತಿ. ಹೌದಾ? ಈಗ ನಾವು ಇದನ್ನು ನಾವು ಏನು ನೋಡ್ಬೋದು ಅಂದರೆ, ತಾಳೆನೂ ಸಹಿತ ನೋಡ್ಬೋದು. ಇದು x = 5 ಅನ್ನೋದು ಈ ಸಮೀಕರಣದ ಒಂದು ಪರಿಹಾರ ಹೌದೇನಿಲ್ಲ ಅಂತ ನಾವು ಚೆಕ್ ಮಾಡ್ಬೋದು. ಈಗ ನೋಡೋಣ್ರಿ, 2x - 3 = x + 2 ಐತೆ. ಇಲ್ಲಿ ಈಗ ಬಂದಿರೋ ಆನ್ಸರ್ ಏನಿದು, x = 5 ಅಂತ ಬಂದೈತಿ. ಇದನ್ನ ಈಕ್ವೇಷನ್ ಒಳಗೆ ಎರಡೂ ಕಡೆ ಹಾಕಿ ನೋಡ್ಬೇಕು. ಈಗ ಎರಡು ಸಮ ಆಕತ್ತೆ ಇಲ್ಲ ಅಂತ ಚೆಕ್ ಮಾಡಬೇಕು. 2x ಇದ್ದಲ್ಲೇನು 5 - 3 = 5 + 2. 2 10s ಎಷ್ಟು ಎಲ್ಲ, ಸಾರಿ 2 5s 10 - 3 = 5 + 2 7. ಇಲ್ಲಿ 10 - 3 7 = 7. ಹೌದಾ? 7 LHS ಮತ್ತು RHS ಏನು ಸೇಮ್ ಬಂತು. ಹಾಗಾಗಿ ಇದು x = 5 ಅನ್ನೋದೇನಿದೆ ಈ ಸಮೀಕರಣದ ಪರಿಹಾರ ಆಗುತ್ತೆ. ಈಗ ಇದು ಎಕ್ಸಾಂಪಲ್, ಎರಡನೇದು ಎಕ್ಸಾಂಪಲ್ ನೋಡೋಣ್ರಿ. 5x + 7/2 = 3/2 x - 14. ಈ ಸಮೀಕರಣ ನಾವು ಎರಡೂ ಕಡೆಯಿಂದನೂ ನಾವು ಏನು 2ರಿಂದ ಗುಣಿಸ್ತೇವೆ. ಹೌದಾ? 2ರಿಂದ ಗುಣಿಸಿದ್ರೆ ಏನಾಗತ್ತೆ, ಇಲ್ಲಿ 2ರಿಂದ ಗುಣಿಸೀವಿ, ಇಲ್ಲಿ 2ರಿಂದ ಗುಣಿಸೀವಿ. ಹಾಗಾಗಿ ಇಲ್ಲಿ ಏನು ಬರಿತೀವಿ ಅಂದರೆ, 2 × 5x + 7/2 = 2 × 3/2 x - 14. ಇಲ್ಲಿ 2xನ ನಾವು ಇಲ್ಲಿ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊತೇವೆ. 2 ಅಂದರೆ ಇದು 2x ಏನು 5xಗೂ ಸಂಬಂಧಪಡ್ತೈತಿ, 7/2ಗೂ ಸಂಬಂಧಪಡ್ತೈತಿ. ಹಾಗಾಗಿ ಇದನ್ನ ಸಪ್ರೇಟಾಗಿ ಇದಕ್ಕೆ ಅಂತ ಹೇಳಿ ಬರ್ಕೊಂತೇವೆ. 2x × 5x + 2x × 7/2 = 2x 3/2 x - 2 × 14 ಆಗತ್ತೆ. 2 5s 10x ಪ್ಲಸ್ ಇಲ್ಲಿ ಈ 2 ಕ್ಯಾನ್ಸಲ್ ಆಗಿ ಬರೀ ನಮ್ಗೆ 7 ಉಳಿತೈತಿ. = ಇಲ್ಲಿ 2 ಕ್ಯಾನ್ಸಲ್ ಆಗಿ 3x ಅಷ್ಟು ಉಳಿತೈತಿ. ಮೈನಸ್ 2 14s 28. ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಈಗ ನಾವು 3xನ ಎಡಭಾಗಕ್ಕೆ ತರ್ತೇವೆ. ಅಂದ್ರೆ ಈಗ ಏನು ಚರಾಕ್ಷರ ಇದ್ದಿದ್ದು ಒಂದು ಕಡೆಗೆ, ಈ ಸಂಖ್ಯೆಗಳಿದ್ದಿದ್ದು ಒಂದು ಕಡೆಗೆ ಮಾಡ್ಕೊಂತ ಹೋಗ್ತೀವಿ. 3xನ ಈ ಕಡೆಗೆ ತಗೊಂಡ್ರೆ ಏನಾಗತ್ತೆ, ಈಗ ಇಲ್ಲಿ ಪ್ಲಸ್ ಐತಲ್ಲ, ಹಾಗಾಗಿ ಇಲ್ಲಿ ಮೈನಸ್ ಆಗುತ್ತೆ. 10x - 3x + 7 = ಇಲ್ಲೇ 28. ಈಗ 10x - 3x ಅಂದರೆ
10 3 ಹೋದ್ರೆ 3 ಮೈನಸ್ ಮಾಡಿದರೆ ಎಷ್ಟು 7 ಬರ್ತದೆ. ಹಾಗಾಗಿ 7x ಪ್ಲಸ್ 7 ಈಸ್ ಈಕ್ವಲ್ ಟು -28. ಈ 7ನ ನಾವು ಏನು ಈ ಕಡೆಗೆ ತಗೊಂಬರ್ತೇವೆ. ಅಂದರೆ ಇಲ್ಲಿ ಚರಾಕ್ಷರನ ಇದನ್ನ ಸಪ್ರೇಟ್ ಬರ್ಕೊಂತೀವಿ. ಇಲ್ಲಿ ಅಂಕಿಗಳೆರಡು ಅದಾವಲ್ಲ, ಹಾಗಾಗಿ ಇದನ್ನ 28 ಕಡೆಗೆ ತಗೊಂಡು ಬರ್ತೇವೆ. 7x ಈಸ್ ಈಕ್ವಲ್ ಟು -28. ಇಲ್ಲೇ +7 ಐತಿ, ಹಾಗಾಗಿ ಇಲ್ಲೇ ಏನಾಗತಿ -7 ಆಗುತ್ತೆ. 7x ಈಸ್ ಈಕ್ವಲ್ ಟು 28 - 7 ಏನು, ಇವನ್ನೆರಡು ಏನು ಪ್ಲಸ್ ಮಾಡಬೇಕು. ಯಾಕೆ ಹೇಳಿ, ಎರಡು ಮೈನಸ್ ಅದು. ನಮಗೆ ಇದು ಒಂದು ಗೊತ್ತೈತಿ ಮ್ಯಾಥ್ಸ್ ಒಳಗೆ, ಪ್ಲಸ್ ಇಂಟು ಪ್ಲಸ್ ಮೈನಸ್ ಏನು ಮೈನಸ್, ಪ್ಲಸ್ ಪ್ಲಸ್ ಏನು ಪ್ಲಸ್, ಮೈನಸ್ ಮೈನಸ್ ಪ್ಲಸ್, ಮೈನಸ್ ಪ್ಲಸ್ ಮೈನಸ್ ಅಂತ ಗೊತ್ತೈತಿ. ಸಾರಿ, ಇದು ಪ್ಲಸ್ ಇದು ಮೈನಸ್, ಇದು ಗೊತ್ತೈತಿ ನಮಗೆ. ಹಾಗಾಗಿ ಇಲ್ಲಿ ಏನು ಬರ್ತದೆ ಅಂದ್ರೆ, ಈಗ ಎರಡು ಮೈನಸ್ ಐತಿ, ಇದನ್ನ ನಾವು ಪ್ಲಸ್ ಮಾಡ್ಬೇಕು. 28 ಪ್ಲಸ್ 7 ಅಂದರೆ 35. ಇಲ್ಲೇ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಮೈನಸ್ ಐತಿ, ಹಾಗಾಗಿ -35 ಅಂತ ಬರೆದ್ವಿ. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಅಂದರೆ 7ನ ನಾವು ಈ ಕಡೆ ತೊಗೊಂಡು ಡಿವೈಡ್ ಮಾಡಿದ್ರೆ -35/7 ಅಂದರೆ 7 1 7 5 35. ಇಲ್ಲಿ ಮೈನಸ್ ಚಿಹ್ನೆ ಐತಲ್ಲ, ಹಾಗಾಗಿ ಮೈನಸ್. ಎಕ್ಸ್ ಈಸ್ ಈಕ್ವಲ್ ಟು -5. ಎಕ್ಸ್ ಈಸ್ ಈಕ್ವಲ್ ಟು -5 ಅನ್ನೋದೇನು ಈ ಸಮೀಕರಣದ ಒಂದು ಪರಿಹಾರ ಆಗೈತಿ ಅಂತ ನಾವು ಹೇಳ್ಬೋದು. ಇದನ್ನ ನಾವು ಈಗ ತಾಳೆ ನೋಡೋದಾದ್ರೆ 5x ಪ್ಲಸ್ 7/2 3/2x -14. ಇಲ್ಲೇ ಎಕ್ಸ್ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು -5, ಹೌದಾ, -5 ಅಂತ ಮಾಡಬೇಕು. 5x ಇದ್ದಲ್ಲಿ -5 ಪ್ಲಸ್ 7/2 ಈಸ್ ಈಕ್ವಲ್ ಟು 3/2 -5 -14. -5 ಇಂಟು 5 5 25 -25 ಪ್ಲಸ್ 7/2 ಈಸ್ ಈಕ್ವಲ್ ಟು ಇಲ್ಲೇನಕತಿ 3 5 -15/2 -14. ಇಲ್ಲೇ LCM ತಗೋಬೋದು ನಾವು, ಹೌದಾ. 25 5 50. ಇಲ್ಲಿ ನಾವು LCM ತಗೊಂತೀವಿ, ಹಾಗಾಗಿ ಇಲ್ಲೇನು 25 2 50 ಪ್ಲಸ್ 7/2 ಈಸ್ ಈಕ್ವಲ್ ಟು ಇಲ್ಲಿ -15 ಮೈನಸ್ ಇಲ್ಲಿ 2 14 28/2, ಹೌದಾ. ಇಲ್ಲಿ 5 2 ಕ್ಯಾನ್ಸಲ್ ಆಗಿಬಿಡ್ತೈತಿ, ಹೌದಾ. ಮತ್ತು ಇಲ್ಲಿ ಏನು ಬರ್ತೈತೆ ಅಂದರೆ -50 ಪ್ಲಸ್ 7 ಈಸ್ ಈಕ್ವಲ್ ಟು -15 -28. ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಐತಿ, ಹಂಗಾಗಿ ಇದನ್ನ ನಾವು ಸಬ್ಸ್ಟ್ರಾಕ್ಷನ್ ಅಂದರೆ ಮೈನಸ್ ಮಾಡ್ತೀವಿ. 15 ಒಳಗೆ ಪ್ಲಸ್ 7 ಅಂದರೆ -15 ಒಳಗೆ 7 ಹೋದ್ರೆ ಏನು 43. ಇಲ್ಲೇ ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ, ಹಾಗಾಗಿ -43 ಈಸ್ ಈಕ್ವಲ್ ಟು 15 -15. ಇಲ್ಲೇ ಏನೈತಿ ಒಂದು ಮೈನಸ್ ಐತಿ, ಇನ್ನೊಂದು ಮೈನಸ್ ಐತಿ, ಹಾಗಾಗಿ ಇದನ್ನ ಪ್ಲಸ್ ಮಾಡ್ತೇವೆ ನಾವು. 15 ಪ್ಲಸ್ 28 ಅಂದರೆ ಏನಾಗತಿ 43. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದೈತಿ ಮೈನಸ್ ಐತಿ, ಸೊ ಹಾಗಾಗಿ ಮೈನಸ್ ಅಂತ ಬರಿತೀವಿ. ಇಲ್ಲಿ ಎರಡು ಕಡೆ ಏನು ಸಮ ಅದಾವೆ, LHS ಈಸ್ ಈಕ್ವಲ್ ಟು RHS. ಸೊ ಹಾಗಾಗಿ ಈ -5 ಅನ್ನೋದೇನು ಈ ಸಮೀಕರಣದ ಒಂದು ಪರಿಹಾರ ಆಗೈತಿ. ಇವೆರಡು ಈಕ್ವಲ್ ಅದಾವ ಅಂತ ನಾವು ಹೇಳ್ಬೋದು. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂದ್ರೆ, ಈ ಅಭ್ಯಾಸ ಇದು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಒಂದು ಅಭ್ಯಾಸದ ಒಂದು ಪ್ರಶ್ನೋತ್ತರಗಳನ್ನು ನಾವು ಬಿಡಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್.